ಹೋರಾಟಕ್ಕೆ ಆಹ್ವಾನ ಕೊಟ್ಟ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಅವರ ಸೋದರ ಮಾಜಿ ಸಂಸದ ಡಿಕೆ ಸುರೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆದರದಿಂದ ವೆಲ್ಕಮ್ ಮಾಡಿದ್ರು. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಂಪುಟ ಸದಸ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು, ನಮ್ಮ ನಾಯಕರು ಮತ್ತೆ ಉಪಹಾರಕ್ಕಾಗಿ ಒಟ್ಟಿಗೆ ಸೇರ್ತಾ ಇರೋದು ಒಳ್ಳೆಯದು. ಕಳೆದ 1 ತಿಂಗಳಿಂದ ನಡೆದ ಘಟನೆಗಳ ಶಾಂತಿಯುತ ಇತ್ಯರ್ಥವನ್ನ ನಾವು ಬಯಸ್ತೀವಿ. ಹೈಕಮಾಂಡ್ ಸೂಚನೆ ಕೊಟ್ಟ ಹಾಗೆ 2ನೇ ಸಲ ಸಭೆ ಸೇರ್ತಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಾ ಸಮಸ್ಯೆಗಳು ಇತ್ಯರ್ಥ ಆಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ರು. ಈಗ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ನಾವು ಸಾಮಾನ್ಯವಾಗಿ CLP ಸಭೆ ನಡೆಸ್ತೀವಿ, ನಂತರ ಒಟ್ಟಿಗೆ ಭೋಜನವನ್ನು ಮಾಡ್ತೀವಿ. ಎಲ್ಲವೂ ಕೂಡ ಸರಾಗವಾಗಿ ನಡೀತಾ ಇದೆ. ಸ್ವಾಭಾವಿಕವಾಗಿ ಟೈಮ್ ಬಂದಾಗ ಅವರು ತಮ್ಮ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸ್ತಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಂತ ಸಿದ್ದರಾಮಯ್ಯನವರಿಗೆ ಒಳ್ಳೆ ಸ್ವಾಗತ ಸಿಕ್ಕಿದೆ. ಸಿದ್ದರಾಮಯ್ಯನವರಿಗೆ ಶಾಲು ಹೊದಿಸಿದ ಡಿಕೆ ಸುರೇಶ್ ಅವರು ಸಿಎಂ ಕಾಲು ಮುಟ್ಟಿ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಬ್ರೇಕ್ಫಾಸ್ಟ್ ನಂತರ ಇಬ್ಬರು ನಾಯಕರು ಮಹತ್ವದ ಸಭೆ ನಡೆಸಲಿದ್ದಾರೆ. ಒಂದ್ ಕಡೆ ಕುರ್ಚಿ ಕದನ, ಇನ್ನೊಂದ್ ಕಡೆ ಉಭಯ ನಾಯಕರು ಒಟ್ಟೊಟ್ಟಿಗೆ ಸಭೆ ನಡೆಸ್ತಾ ಇರೋ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ನಂತರ ಸುದ್ದಿಗೋಷ್ಠಿಯನ್ನ ನಡೆಸಿ ನಮ್ಮಿಬ್ಬರ ಮಧ್ಯೆ ಏನೂ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಿಗೆ ಮುಂದೆ ಹೋಗ್ತೀವಿ ಅಂತಾನು ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಒಂದು ಸಭೆಯನ್ನ ನಡೆಸಿ ಏನ್ ತೀರ್ಮಾನವನ್ನ ತೆಗೆದುಕೊಳ್ಬಹುದು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ. It's a good thing that our leaders are getting together again for a breakfast. All we want is a peaceful settlement, whatever has happened over the month or so. As suggested by the High Command, they're meeting for the second time. I think all the issues are settled. Pizza on breakfast in CM, sir. What is the necessary on DCM in hall? No, it's just reciprocal. That's all. Nothing else. Siddaramaiah ji had called Shivakumar, and now Shivakumar has called Siddaramaiah ji. So, it's just a nice development. We see as a nice development. Why the CM and DCM are only doing the breakfast? Why the not cabinet and why the other not? No, we'll do. We normally have the CLP meeting, and CLP meeting we normally have dinners after the meeting, and that's about it. So there is nothing wrong in it, and we also feel that everything is going smoothly. On the CM post across the Karnataka, so many voices are coming out. How to be you CM as they are looking for? No, it is different. Peoples have different aspirations, and I don't think it is wrong. And naturally, they look at their own leaders. They consider somebody as their leaders. So naturally, their aspirations they express when the time comes.